ವೆಲ್ಕಮ್ ಬ್ಯಾಕ್. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಡಾಕ್ಟರ್ ಸುನೀಲ್ ನಮ್ಮ ಜೊತೆ ರೀಜಾಯ್ನ್ ಆಗಿದ್ದಾರೆ. ಲೆಟ್ಸ್ ಗೋ ಲೈವ್. ವೆಲ್ಕಮ್ ಬ್ಯಾಕ್ ಡಾಕ್ಟ್ರೆ. ನನ್ನ ಪ್ರಶ್ನೆ ಆಗಲೇ ಕೇಳಿದ್ದೆ, ಬಟ್ ಇನ್ನೊಂದ್ಸಲ ನಿಮ್ಮ ಗಮನಕ್ಕೆ ತರ್ತೇನೆ ನಾನು. ಅಂದರೆ ಒಂದು ಕಡೆ ಬಿಸ್ನೆಸ್ ಲಾಸ್ ಆಗಬಾರ್ದು, ಸರ್ಕಾರದ ಬೊಕ್ಕಸ ತುಂಬಿದ್ದೇ ಈ ಥರದ ಅಬಕಾರಿ ಇಲಾಖೆಯ ಹಣದಿಂದ. ಸೊ ಹಾಗಾಗಿ ಇವರೆಲ್ಲರೂ ಹೇಳ್ತಿರೋದೇನಪ್ಪ ಅಂದರೆ ವೀಕೆಂಡೇ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ಅದನ್ನು ನಿಲ್ಲಿಸ್ತಾ ಇದೆ, ಅದು ಹೊಡ್ತಾ ಕೊಡ್ತಾ ಇದೆ ನಮಗೆ ಅಂತ. ಇಸ್ ದರ್ ಎನಿ ಪ್ಲ್ಯಾನ್ ಅಥವಾ ಬೇರೆ ಬೇರೆ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ? ನಿಮ್ಮನ್ನು ಕೇಳಬೇಕು ನಾನು. ಟೆಕ್ನಿಕಲ್ ಆಗಿ ಆ ಥರ ಪಾಸಿಬಿಲಿಟೀಸ್ ಇದೆಯಾ ಅಂತ. ಬಿಸ್ನೆಸ್ಸು ರನ್ ಆಗಬೇಕು, ನಮ್ಮ ಹೆಲ್ತ್ ಕೂಡ ಮೇಂಟೈನ್ ಆಗಬೇಕು, ಆ ಕಡೆನೂ ಕೂಡ ಗಮನ ಹರಿಸ್ಬೋದು. ಆ ಥರದ್ದು ಏನಾದರೂ ಯೋಜನೆ, ಪ್ಲಾನ್ಸ್? ಬೇಸಿಕಲಿ ನೋಡ್ತಾ ಹೋದಾಗ ಹರೀಶ್ ಸರ್, ಈಗ ಅಗೇನ್ ಅದೇ ವಿಷಯಕ್ಕೆ ಬರ್ಬೇಕಾಗತ್ತೆ. ಅಲ್ಟಿಮೇಟ್ ಆಗಿ ಹೆಲ್ತ್ ಆಫ್ ದ ಪೀಪಲ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಜನಗಳದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಗ್ತಾ ಇದೆ. ನಾನು ಖಂಡಿತವಾಗ್ಲೂ ಒಪ್ಕೊಂತೀನಿ. ಮೊದಲನೇ ಅಲೆಯಲ್ಲೂ ಆಯ್ತು, ಎರಡನೇ ಅಲೆಯಲ್ಲೂ ಆಯ್ತು, ಮತ್ತೆ ಈಗ ಥರ್ಡ್ ವೇವ್ ಅಲ್ಲೂ ಕೂಡ ಈ ತರ ಒಂದು ಸಾಧ್ಯತೆಗಳಿದೆ. ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಇಟ್ ಈಸ್, ವಿ ಆರ್ ಆಲ್ಮೋಸ್ಟ್ ನಿಯರ್ ಅಂತ ಹೇಳ್ತಾ ಇದೀವಿ. ಏನು ಈ ಒಂದು ಹಂತದಲ್ಲಿ ಇದೇನಿದೆ, ಇದು ಮೊದಲೆಲ್ಲ ಒಂದು ಆತಂಕ ಇತ್ತು, ಇದು ಎಷ್ಟು ದಿನದವರೆಗೂ ಮುಂದುವರಿಬಹುದು, ಎಷ್ಟು ದಿನದವರೆಗೂ ಈ ತರ ಹೋಗ್ಬಹುದು ಅಂತ. ಸೊ ಈ ಒಂದು ಅಲೆ ನೋಡ್ತಾ ಹೋದಾಗ ಬೇಗ ಒಂದು ಮುಗಿಯೋ ಒಂದು ಸಾಧ್ಯತೆ ಇರೋದ್ರಿಂದ, ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಎಲ್ಲರ ಸಹಕಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಬೆಳಗ್ಗೆ ಎದ್ಬಿಟ್ರಿ ನಾವೆಲ್ಲ ಹಂಗಾರೆ ಈಗ ಬಿಡಪ್ಪ ಇನ್ ಕರೋನಾ ನಮ್ಮನ್ನ ಏನು ಮಾಡಲ್ಲ ಅಂತ ಆರಾಮಾಗಿ ಓಡಾಡ್ಬೋದಾ? ಜನಾಂಗ ಯೋಚನೆ ಮಾಡ್ತಾರೆ, ಅದಕ್ಕೆ ಕೇಳ್ತಾ ಇದೀನಿ. ಇಲ್ಲ ಖಂಡಿತವಾಗ್ಲೂ ಅದೇ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ವೈ ಈ ತರ ನಾರ್ಮ್ಸ್ ಇರೋಂತದ್ದು. ಸೊ ಒಂದು ಏನಪ್ಪಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ, ಬೇರೆ ಒಂದು ಈಗ ಯಾವುದೇ ಒಂದು ಸಂಸ್ಥೆಯಲ್ಲಿ ಅಥವಾ ಯಾವುದೇ ಒಂದು ಜಾಗದಲ್ಲಿ ಮಾಡಿದ್ರೆ ಅದು ಅವರು ಮಾಡ್ಬೋದು, ಬಟ್ ಜನಗಳು ಅದನ್ನು ಫಾಲೋ ಮಾಡ್ಬೇಕಲ್ವಾ? ಸೊ ಅದನ್ನ ಯಾವುದೇ ಕಾರಣಕ್ಕೂ ಜನಗಳು ಸರಿಯಾಗಿ ಏನು ಪ್ರೋಟೋಕಾಲ್ಸ್ ನ ಫಾಲೋ ಮಾಡಿದ್ರೆ, ನಿಯಮಗಳನ್ನ ಫಾಲೋ ಮಾಡಿದ್ರೆ ಪ್ರಾಬಬ್ಲಿ ನಾವು ಈ ಒಂದು ಹಂತಕ್ಕೆ ತಲುಪ್ತಾ ಇರ್ಲಿಲ್ಲ. ಈಗ ಆಲ್ರೆಡಿ ತಲುಪಿದೀವಿ. ಹಾಗಾಗಿ ಸ್ವಲ್ಪ ಇದರಿಂದ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿವರೆಗೂ ಎಲ್ಲರ ಸಹಕಾರ ಬಹಳ ಅಗತ್ಯ ಹರೀಶ್ ಸರ್. ಅಂದ್ರೆ ಲಾಕ್ ಡೌನ್ ಹೇಗೆ ಮಾಡ್ತಾರೋ ಅನ್ಲಾಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಅಂತ. ಸಡನ್ ಆಗೂ ಎಲ್ಲರೂ ಓಪನ್ ಮಾಡ್ಬಿಡಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಲಾಜಿಕ್ ಇರುತ್ತೆ. ಆ ಮೂಲಕನೇ ಅದು ನಿಧಾನಕ್ಕೆ ಓಪನ್ ಮಾಡಬೇಕು ಅಂತ. ಬಹಳ ಕ್ರೂಷಿಯಲ್ ಇದ್ದಿದ್ದು ಮಕ್ಕಳಿಗೆ ಸರ್. ಎಷ್ಟೋ ಜಿಲ್ಲೆಗಳಲ್ಲಿ ಈಗಲೂ ಕೂಡ ಸ್ಕೂಲ್ಸ್ ಕಾಲೇಜ್ಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಬೆಂಗಳೂರು ಸಿಟಿ. ಕೆಲವು ಜಿಲ್ಲೆಗಳಲ್ಲಿ ಓಪನ್ ಆಯಿತು, ನಿನ್ನೆ ಮೊನ್ನೆಯಿಂದ ಶುರುವಾಗಿದೆ ಕೂಡ. ಎನಿ ಕನ್ಸರ್ನ್ ಆ ಆ್ಯಂಗಲಲ್ಲಿ? ಮಕ್ಕಳುಗಳಲ್ಲಿ ಶಾಲೆಗಳಲ್ಲಿ ನೋಡ್ತಾ ಹೋದಾಗ ಏನಿದೆ ಹರೀಶ್, ಈಗ ಅದು ಕೂಡ ಸೇಮ್ ಹಲವಾರು ಕೆಲವು ವರ್ಷಗಳು ಆಲ್ಮೋಸ್ಟ್ ಕ್ಲೋಸ್ ಟು 2 years ನಾವು ಈಗ ಈ ತರ ಆನ್ಲೈನ್ ಆಫ್ಲೈನ್ ಮಾಡ್ತಾ ಇದೀವಿ. ಬಟ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ, ಮೊದಲೆಲ್ಲ ಕೇಸ್ಗಳು ಮಕ್ಕಳಲ್ಲಿ ಅಷ್ಟೊಂದು ರಿಪೋರ್ಟ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಈಗ ಒಂದು ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ, ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಏನು 19 ವರ್ಷದ ಒಳಗಡೆ ಯಾರಿದ್ದಾರೆ, ಹಾಗಾಗಿ ಈ ಒಂದು ಹಂತದಲ್ಲಿ ಶಾಲೆಗಳನ್ನ ತೆರೆಯೋ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ, ಈ ಥರ್ಡ್ ವೇವ್ಗೆ ಬಹಳಷ್ಟು ಇನ್ಫೆಕ್ಷನ್ಸ್ ನಾವು ನೋಡ್ತಾ ಹೋದಾಗ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಕೇಸಸ್ ಗಳು ರಿಪೋರ್ಟ್ ಆಗಿರುವಂತ ಒಂದು ಇನ್ಸಿಡೆಂಟ್ಸ್ ಗಳು ಬಹಳ ಇರೋದ್ರಿಂದ, ಸದ್ಯದ ಮಟ್ಟಿಗೆ ಶಾಲೆಗಳನ್ನ ಏನಿದೆ ಅದನ್ನ ತಗೋಬೇಕಾಗತ್ತೆ. ಆಕ್ಚುಲಿ ಈಗ ವ್ಯಾಕ್ಸಿನೇಷನ್ ಶುರು ಮಾಡಿದ್ದಾರೆ, ಇಂಪಾರ್ಟೆಂಟ್. ಮಕ್ಕಳಲ್ಲಿ ಸಿವಿಯಾರಿಟಿ ಇಲ್ದಿದ್ರು ಕೂಡ ವ್ಯಾಕ್ಸಿನೇಷನ್ ಕವರೇಜ್ ಮಾಡೋವರೆಗೂ ಕೂಡ ಏನೋ ಒಂದು ಶಾಲಾ ಕಾಲೇಜ್ನ ಸದ್ಯದ ಮಟ್ಟಿಗೆ ಹೋಲ್ಡ್ ಮಾಡಿದ್ರೆ ಒಳ್ಳೇದು ಅಂತ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯಲ್ಲಿ ಚರ್ಚೆಗಳಲ್ಲಿ ಕರೋನಾ ವಾರಿಯರ್ಸು ಕೂಡ ಕನ್ಸಿಡರ್ ಆಗ್ತಾರೆ. ಅಂದರೆ ಪೊಲೀಸರಿಗೆ ಅಥವಾ ಮೆಡಿಕಲಿ ಕೆಲಸ ಮಾಡೋರಿಗೆ ಅವ್ರಿಗೂ ಕೂಡ ತುಂಬ ಅಟ್ಯಾಕ್ ಆಗಿದೆ. ನಿನ್ನೆ ಡೇಟಾ ಪ್ರಕಾರ 738 ಜನ ಪೊಲೀಸರಿಗೂ ಅಟ್ಯಾಕ್ ಆಗಿದೆ ಸರ್. ಅದ್ರ ಬಗ್ಗೆ ಕೂಡ ಸರ್ಕಾರದ ಗಮನಕ್ಕೆ ತರೋಕ್ಕೆ ಸಾಧ್ಯತೆ ಆಯ್ತಾ? ಅದ್ರ ಕಡೆ ಗಮನ ಹರಿಸ್ತಿದ್ದಾರಾ? ಅದು ತಾಂತ್ರಿಕ ಸಲಹಾ ಸಮಿತಿ ಏನು ಒಂದು ರಿಪೋರ್ಟ್ ಕೊಟ್ಟಿದೆ, ಅದ್ರ ಪ್ರಕಾರ ನೋಡ್ತಾ ಹೋದಾಗ ಅದು ಕೂಡ ಇದೆ. ಹಾಗಾಗಿ ಈ ಒಂದು ಹಂತದಲ್ಲಿ ಏನಿದೆ, ಒಂದು ಥರ್ಡ್ ಡೋಸ್ ವ್ಯಾಕ್ಸಿನೇಷನ್ ಕೂಡ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತೆ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಸರ್ಕಾರದ ವತಿಯಿಂದ ವ್ಯಾಕ್ಸಿನೇಷನ್ ಕಾರ್ಯಕ್ರಮನ ಶುರು ಮಾಡಿರುವಂತ ಒಂದು ವಿಧಾನ ಇದೆ. ಹಾಗಾಗಿ ಈ ಒಂದು ಹಂತದಲ್ಲಿ ನೋಡ್ತಾ ಹೋದಾಗ ಅವರು ರಿಸ್ಕ್ ಅಲ್ಲಿ ಇರೋದಂತೂ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಕೇರ್ ವರ್ಕರ್ಸ್ ಇರ್ಬೋದು ಅಥವಾ ಫ್ರಂಟ್ ಲೈನ್ ವಾರಿಯರ್ಸ್ ಇರ್ಬೋದು, ಖಂಡಿತವಾಗ್ಲೂ ಅವರ ಎಲ್ಲರ ಒಂದು ಏನು ಸೇವೆಗಳಿಂದನೇ ನಾವೇನೋ ಒಂದು ಕಾಯಿಲೆಗಳನ್ನ ತಡೆಗಟ್ಟೋ ಹಂತಕ್ಕೆ ಹೋಗ್ಬೇಕು. ಅವ್ರ ಸೇವೆಗೆ ಸರ್. ಅವ್ರಿಗೆ ಬೂಸ್ಟರ್ ಡೋಸ್ ಈಗಾಗಲೇ ಡಿಕ್ಲೇರ್ ಆಗಿದೆ. ಅದನ್ನು ಹೊರತುಪಡಿಸಿ ನಾನು ನಿಮ್ಮನ್ನು ಕೇಳಬೇಕು, ಕೊಮಾರ್ಬಿಟೀಸ್ ಇರೋರಿಗೆ ಮತ್ತು ಬೇರೆ 60 ವರ್ಷ ಮೇಲ್ಪಟ್ಟವ್ರಿಗೆ ಬೂಸ್ಟರ್ ಡೋಸ್ ವೆರಿ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತಾ? ಈಗ ಅವ್ರಿಗೆ ಖಂಡಿತವಾಗ್ಲೂ ತಗೋಬೇಕಾ?
ಅಲ್ಲ ಹೌದು, ಖಂಡಿತವಾಗ್ಲು. ಯಾರು ಈಗ ಎರಡನೇ ಡೋಸ್ ನ ತಗೊಂಡ್ಬಿಟ್ಟು 9 ತಿಂಗಳಾಗಿದೆ, 60 ವರ್ಷ ಮೇಲ್ಗಡೆ ಇರುವಂತವ್ರು, ಎಲಿಜಿಬಿಲಿಟಿ ಇರುವಂತವ್ರು, ಕೋಮಾರ್ಬಿಲಿಟೀಸ್ ಇರೋರು, ಅಂತವ್ರಿಗೆ ಬೇಸಿಕಲಿ ಅಂತವ್ರು ಮುಂದೆ ಬಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕಾಗತ್ತೆ. ಈಗ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಹಲವಾರು ಹಾಸ್ಪಿಟ್ಲ್ಗಳ ಡೇಟಾಗಳನ್ನ ನೋಡ್ತಾ ಹೋದಾಗ ಈಗ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಆಗಿರೋಂಥವ್ರು ಯಾರಿದ್ದಾರೆ ಎಲ್ಲರೂ ಏನು ಒಂದು ವ್ಯಾಕ್ಸಿನೇಷನ್ ನ ಸಂಪೂರ್ಣವಾಗಿ ತಗೊಂಡೇ ಇರೋರು, 2 ಡೋಸ್ ತಗೊಂಡಿಲ್ಲ ಅಥವಾ 1 ಡೋಸ್ ತಗೊಂಡಿದ್ದಾರೆ. ಹಾಗಾಗಿ ಅವರಿಗೆ ಎಕ್ಸ್ಟ್ರಾ ಒಂದು ಏನು ಪ್ರೊಟೆಕ್ಷನ್ ಅವಶ್ಯಕತೆ ಇರೋದ್ರಿಂದ 9 ತಿಂಗಳು ಯಾರಿಗಾಗಿರುತ್ತೆ ಅಂತವರೆಲ್ಲ ಮುಂದೆ ಬಂದು ದಯವಿಟ್ಟು 60 ವರ್ಷ ಮೇಲ್ಗಡೆ ಇರೋರು, ಕೋಮಾರ್ಬಿಡಿಟೀಸ್ ಇರೋಂಥವ್ರು ಮುಂದೆ ಬಂದು 3ನೇ ಏನಿದೆ ಒಂದು ಪ್ರಿಕಾಷನರಿ ಡೋಸ್ ಅಂತ ಸರ್ಕಾರ ಕೊಡ್ತಾ ಇದೆ, ಅದನ್ನ ಮುಂದೆ ಬಂದು ತಗೋಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದೇ ರೀತಿ ಅದ್ರಲ್ಲಿ ಯಾರಾದ್ರೂ ಇನ್ನು 2ನೇ ಡೋಸ್ ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ತಗೋಬೇಕು. ಚಿಕ್ಕದಾಗಿ ಕೊನೆ ಪ್ರಶ್ನೆ ಸರ್, ನಂಗೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಿರ್ತಾರೆ, ಈ ಸರಿ ಹುಡುಗರೆಲ್ಲ ಎಕ್ಸಾಮಿನೇಷನ್ ಇರುತ್ತಾ, ನಮಗೆ ಕಳೆದ ಬಾರಿ ತರ ಪಾಸ್ ಮಾಡಿ ಮುಂದೆ ಕಳಿಸ್ಬಿಡ್ತಾರಾ, ಏನಾಗುತ್ತೆ ಅಂತೆಲ್ಲ. ಸೊ ಆಸ್ ಎ ಟೆಕ್ನಿಕಲ್ ಆಗಿ ರೀಡ್ ಮಾಡ್ಬೇಕಾದ್ರೆ ನೀವು ಏನ್ ಸಜೆಷನ್ ಕೊಡ್ತಿದ್ದೀರಿ ಸರ್ ಸರ್ಕಾರಕ್ಕೆ? ಅದು ಬೇಸಿಕಲಿ ಅದು ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅವರು ಪ್ರಾಬಲಿ ದೇ ವಿಲ್ ಟೇಕ್ ಎ ಕಾಲ್ ಆನ್ ದಿಸ್ ಆಸ್ಪೆಕ್ಟ್. ಹರಿ ಸರ್, ವಾಟ್ ಎವರ್ ಇಟ್ ಈಸ್, ಅವರ ಒಂದು ಬಟ್ ಮುಂದೆ ಕಡಿಮೆ ಆಗೋದ್ರಿಂದ ಎಕ್ಸಾಮ್ ಮಾಡಿದ್ರು ಏನು ತೊಂದರೆ ಇಲ್ಲ ಅನ್ಕೊಂಡಿದ್ದೀನಿ ಸರ್, ಕರೆಕ್ಟ್ ಅಲ್ವಾ? ಕಡಿಮೆ ಆದಾಗ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಅಂತ ಒಂದು ಇದರಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಆದ್ಮೇಲೆ ಚೆನ್ನಾಗಿದ್ರೆ ಕೋವಿಡ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಿ ಮಾಡ್ಬೋದಾಗತ್ತೆ. ಬಟ್ ಬೇಸಿಕಲಿ ಏನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ 10th ಅಥವಾ 12th ಅಥವಾ ಎಲ್ಲೆಲ್ಲಿ ಬೋರ್ಡ್ ಎಕ್ಸಾಮ್ ಇರುತ್ತೆ ಅಂತ ಒಂದು ಹಂತದಲ್ಲಿ ಅಲ್ಲಿ ಡಿಸಿಷನ್ ತಗೋಬೇಕಾಗತ್ತೆ. ಅಥವಾ ಬೋರ್ಡ್ ಎಕ್ಸಾಮ್ಸ್ ಇರ್ಲಿಲ್ಲ ಅಥವಾ ಬೇರೆ ಕ್ಲಾಸಸ್ ಗಳಿದ್ರೆ ಅದಕ್ಕೂ ಕೂಡ ಕೇಸಸ್ ನ ಅಗೇನ್ ಒಂದ್ ಸ್ವಲ್ಪ ಟೈಮ್ ಇದೆ, ಅದ್ರ ಬಗ್ಗೆ ಇರೋದ್ರಿಂದ ಆ ಒಂದು ಹಂತದಲ್ಲಿ ಚರ್ಚೆ ಮಾಡಬಹುದು. ಸೋ ನೈಸ್ ಆಫ್ ಯು ಸರ್. ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಿಮ್ ಜೊತೆ ಮಾತಾಡೋ ಅವಕಾಶ ಸಿಕ್ತು ಮತ್ತು ಜನಕ್ಕೂ ಒಂದು ಉಪಯುಕ್ತ ಮಾಹಿತಿಯನ್ನು ನ್ಯೂಸ್18 ಕನ್ನಡದ ಮೂಲಕ ನೀವು ಕೊಡೋಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಸರ್ ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ಸ್ ಅ ಲಾಟ್. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಡಾಕ್ಟರ್ ಸುನಿಲ್ ರಾವ್. ಐ ಥಿಂಕ್ ಈ ಕೊರೋನಾದ ಸಂದರ್ಭದಲ್ಲಿ ಎಷ್ಟೆಲ್ಲ ಕ್ವಶನ್ ಮಾರ್ಕ್ಗಳಿತ್ತು ಅದೆಲ್ಲದಕ್ಕೂ ಉತ್ತರ ಕೊಡಿಸುವಂಥ ಪ್ರಯತ್ನ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ನಾವು ಮಾಡಿದ್ದೀವಿ. ನಿಮಗೆ ತಲುಪಿದೆ ಅಂದರೆ ಅದರಷ್ಟೇ ಸಾರ್ಥಕತೆ ಇನ್ನೊಂದೇ ಇಲ್ಲ. ಇಲ್ಲಿಗೆ ಈ ಸ್ಪೆಷಲ್ ಮುಗಿಸ್ತೀನಿ ನಾನು. ಅದರ